ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆರ್ ಗುಡ್. ಎಲ್ಲ ವಿಷಯಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥ ಪತ್ರಿಕೆ 1 2025ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಇವತ್ತಿನ ದಿನ 2024ರಲ್ಲಿ ನಡೆದಿರ್ತಕ್ಕಂಥ ಪತ್ರಿಕೆ 1ರ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಂಬರೋಣ. ಓಕೆ, ಎಸ್. ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಸಂಖ್ಯೆ 1. ಇವು ಕಮ್ಯುನಿಕೇಷನ್ ಮಾಡೆಲ್ಸ್, ಅವ್ರು ಬೇರೆ ಬೇರೆ ಕಮ್ಯುನಿಕೇಷನ್ಸ್ ಮಾಡೆಲ್ಸ್ ಇದಾವೆ. ಕಮ್ಯುನಿಕೇಷನ್ ಒಳಗೆ ನಾವು ವಿವಿಧ ರೀತಿ ಕಮ್ಯುನಿಕೇಷನ್ ಮಾಡೆಲ್ಸ್ನ ನೋಡ್ತೀವಿ ನಾವು. ಅದರಲ್ಲಿ ಒಂದಾಗಿರ್ತಕ್ಕಂಥ ಅರಿಸ್ಟಾಟಲ್ ಮಾಡೆಲ್. ಇದು ಬೇರೆ ಅಂತಾರೆ. ಆ ಕಮ್ಯುನಿಕೇಷನ್ ಮಾಡೆಲ್ ಒಳಗೆ 3 ಟೈಪ್ ಬರ್ತವೆ: ಲೀನಿಯರ್ ಕಮ್ಯುನಿಕೇಷನ್ನು, ಇಂಟ್ರಾಕ್ಟಿವ್ ಕಮ್ಯುನಿಕೇಷನ್ ಮತ್ತು ಟ್ರಾನ್ಸಾಕ್ಷನಲ್ ಕಮ್ಯುನಿಕೇಷನ್. ಅದರಲ್ಲಿ ಇವ್ರದ್ದು ಒಂದು. ನೆಕ್ಸ್ಟು ಮೇಯರ್ಬಿಯನ್ರವರ ಪ್ರಕಾರ ಸಮಾನ ಪ್ರಕ್ರಿಯೆ ಅಂದರೆ ಕಮ್ಯುನಿಕೇಷನ್ ಇಂಪ್ಯಾಕ್ಟ್ ಬಗ್ಗೆ ಹೇಳ್ತಾರೆ ಇವರು. ಅಂತಂದರೆ ನಾವು ಶಬ್ದಗಳಿಂದ ಎಷ್ಟು ಕಳ್ಕೊತೀವಿ, ಇಲ್ಲಿ ಪದಪ್ರಯೋಗ, ಧ್ವನಿಯ ಏರಿಳಿತ ಮತ್ತು ಆಂಗಿಕ ಭಾಷೆ ಅಂದರೆ ವರ್ಡ್ಸ್. ಅಂದರೆ ನಾವು ಒಂದು ಕಮ್ಯುನಿಕೇಷನ್ ಮಾಡುವಾಗ ಅಂದರೆ ಎಷ್ಟು ಇಂಪ್ಯಾಕ್ಟ್ ಎಷ್ಟಿರ್ತದೆ, ವರ್ಡ್ ಕಾಂಟ್ರಿಬ್ಯೂಷನ್ ಎಷ್ಟಿರ್ತದೆ, ಟೋನ್ ಆಫ್ ದ ವಾಯ್ಸ್, ಧ್ವನಿಯ ಏರಿಳಿತ ಮತ್ತು ಬಾಡಿ ಲ್ಯಾಂಗ್ವೇಜ್ ಅಂದರೆ ಆಂಗಿಕ ಭಾಷೆ. ಫಸ್ಟು ಪದದ ಎಷ್ಟು 7% ಮತ್ತು ಧ್ವನಿಯ ಟೋನ್ ಆಫ್ ದ ವಾಯ್ಸ್ 38% ಮತ್ತು ಬಾಡಿ ಲ್ಯಾಂಗ್ವೇಜ್ ಎಷ್ಟಿರಬೇಕು ಅಂತಂದರೆ 55. ಈ ಕ್ವಶನ್ ಪೇಪರ್ ನಾವು ಬಿಡ್ಸೋಕಲ್ಕ ಅಂದರೆ ಇವೆಲ್ಲ ಎಲ್ಲಿಂದ ತೆಗೆದಾರೆ, ಎಲ್ಲಿ ಇರ್ತಾವಂಬೋದೇ ಗೊತ್ತಿರಲಿಲ್ಲ. ಅವಾಗ ಇವ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಅಂದರೆ ಅವಾಗ ಬುಲ್ಬುಲೆ ಸರ್ ಬುಕ್ಕಲ್ಲೇ ಇದ್ರ ಬಗ್ಗೆ ಅಷ್ಟು ಡಿಟೇಲಾಗಿ ಕಮ್ಯುನಿಕೇಷನ್ ಮಾಡೆಲ್ಸ್ನ ಕೊಟ್ಟಿಲ್ಲ, ಗೊತ್ತೇ ಇರಲಿಲ್ಲ ನಮ್ಗೆ. ಬಟ್ ಆಮೇಲೆ ನಾನು ಪೇಪರ್ 1 ಬುಕ್ ಹೇಳಿದ್ದೀನಲ್ಲ, ಅದು ಕನ್ನಡ ಬುಕ್ ಆಗಿದ್ರೆ ಕನ್ನಡದ ಬುಕ್ಕಲ್ಲಿನೂ ನೀಟಾಗಿ ಕೊಟ್ಟಿದ್ದಾರೆ. ಮತ್ತು ಇವರು ಪಿಯರ್ಸನ್ ಅವ್ರ ಬುಕ್ಕನ್ನು KV ಮದನ್ ಸರ್ ಬುಕ್ ಒಳಗಾದ್ರೂ ಫುಲ್ಲು ಡೀಟೇಲಾಗಿ ಕೊಟ್ಟಿದ್ದಾರೆ. ಕಮ್ಯುನಿಕೇಷನ್ ಮಾಡೆಲ್ ಆಯಿತು, ಎವ್ರಿಥಿಂಗ್ ಆಲ್ಸೋ ಎಲ್ಲನೂ ನೀಟಾಗಿದೆ. ತರಗತಿ ಕೋಣೆಯಲ್ಲಿ ಸಾಮಾನ್ಯ ಕ್ರಿಯೆಯಾಗಿ ಕೈ ಎತ್ತುವುದು, ಅದು ನಾನ್ ವರ್ಬಲ್ ಕಮ್ಯುನಿಕೇಷನ್. ಒಂದೊಂದು ನೋಡ್ಕೊಂಬರ್ರಿ. ಇಂಗ್ಲೀಷಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಒಳಗೆ ವರ್ಬಲ್ಲು, ನಾನ್ ವರ್ಬಲ್ಲು ಬರ್ತಾವೆ. ಹಾರಿಜೆಂಟಲ್ಲು, ವರ್ಟಿಕಲ್ಲು, ಪ್ಲೇಸ್ ಮೇಲೆ, ಡೈರೆಕ್ಷನ್ ಮೇಲೆ, ಟಾಪ್ ಡೌನು, ಬಾಟಮ್ ಅಪ್ಪು. ನಾನ್ ವರ್ಬಲ್ ಕಮ್ಯುನಿಕೇಷನ್ ಒಳಗೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸ್ ಒಳಗೇ ಅಂದರೆ ಒಂದೊಂದನ್ನು ಸಪ್ರೇಟಾಗಿ ಕೇಳಿದರೆ ತುಂಬ ಸಲ. ಪ್ರಾಕ್ಸಿಮಿಕ್ಸು, ಪ್ಯಾರಾಲ್ಯಾಂಗ್ವೇಜಿಸ್ಟಿಕ್ಕು ಮತ್ತು ಕೈನೆಕ್ಸು, ಆ್ಯಪ್ಟಿಕ್ಸು. ಒಂದೊಂದು ಸಿಂಗಲ್ ಆಗಿನೂ ಕೇಳಿದ್ದಾರೆ. ಹೋದ ಸಲ ಬಿಡಿಸಿದ್ರಾಗ ಇದ್ರೊಳಗೂ ಇದೆ. ICT, ರೀಸ್ನಿಂಗು,
ನಾನು ಕ್ವೆಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲ ವಿತ್ ಮ್ಯಾಥ್ಸು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಕ್ಲಾಸ್ ಹೇಳಾರ ನಂಗೆ ಕ್ವೆಶನ್ ಪೇಪರ್ ಬಿಡಿಸೋದು ನನಗೆ ಸರಿ ಅನಿಸಿಲ್ಲ. ಸೊ ಅದಕ್ಕೋಸ್ಕರ ಅವು ವಿಡಿಯೋ ಕ್ಲಿಯರ್ ಕಾಣಿಸ್ತಿಲ್ಲ, ಕ್ಲಾಸ್ ಡಿಲೇ ಆಗ್ತಿದೆ. ಹನ್ನೊಂದು ಪ್ರಾಬಬಿಲಿಟಿ ಸಂಭವನೀಯತೆ ಬಗ್ಗೆ. ಸಂಭವನೀಯತೆ ಲಾಜಿಕಲ್ ರೀಸನಿಂಗ್, ಲಾಜಿಕಲ್ ಲೆಸನ್ ಯೂನಿಟ್ 6 ಲಾಜಿಕಲ್ ರೀಸನಿಂಗ್ ಒಳಗೆ ಸಿಲೋಲಿಸಮ್ ಬರುತ್ತೆ. ಹೋಲಿಕೆ ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಕಂಪಲ್ಸರಿ ಒಂದು ಕ್ವೆಶನ್ ಇದ್ದೇ ಇರ್ತದೆ ಇದು ಲಾಜಿಕಲ್ ರೀಸನಿಂಗಿಂದ. ಡಿಸ್ಟೆನ್ಸ್, ಡೈರೆಕ್ಷನ್ಸ್, ದಿಕ್ಕುಗಳು, ಟ್ರೈನು, ವರ್ಕು, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್. ಇಂಗ್ಲೀಷಲ್ಲಿ ಇದು ಕ್ವೆಶನ್ ನಂಬರ್ 13. ಏಜ್ ಪ್ರಾಬ್ಲಮ್ಮು. ಒಂದೊಂದು ಕ್ವೆಶನ್ಗಳನ್ನ ಫುಲ್ ನ್ಯೂ ಆಗಿ ನೋಡ್ತೀವಿ, ಆ ಥರ ಮೆಥಡ್ಸ್ ನಾವು ಕಲಿತೇ ಇರಲ್ಲ. ಅದೇ ಸ್ಪಾಂಟೇನಿಯಸ್ ನಾಲೆಜ್ ಚೆಕ್ ಮಾಡ್ತಾರೆ. ಕ್ಯೂ ಆರ್ ಕೋಡು ಕಾಮನಾಗಿ ಎಲ್ಲರೂ ಯೂಸ್ ಮಾಡ್ತೀವಿ, ಕ್ಯೂ ಆರ್ ಕೋಡು. ಬಟ್ ಕ್ಯೂ ಆರ್ ಕೋಡ್ ಏನಂಬುದು ಗೊತ್ತೇ ಇರಲ್ಲ. ಕ್ವಿಕ್ ರೆಸ್ಪಾನ್ಸ್ ಕೋಡ್ ನೋಡ್ರಿ. ಬೇರೆ ಎಕ್ಸಾಮ್ಸಲ್ಲೂ ನೋಡ್ತೀವಿ ನಾವು, ಡಿಜಿಟಲ್ ಪೇಮೆಂಟು ಮೀನ್ಸ್ ಇ ಬ್ಯಾಂಕಿಂಗು ಅಂತ ನಮ್ಮ ಕಾಮರ್ಸಲ್ಲಿ, ಬೇರೆ ಎಲ್ಲ ಎಕ್ಸಾಮಲ್ಲಿ ಕಾಮನ್ನಾಗಿ ಕಂಪ್ಯೂಟ್ರ್ ಡಿಜಿಟಲೈಸೇಷನ್ ಬಗ್ಗೆ ಎಲ್ಲ ಎಕ್ಸಾಮಲ್ಲಿ ಕಾಮನ್ನು. ಇಲ್ಲಿ ಚಿಹ್ನೆಗಳ ರಿಪ್ಲೇಸ್ ಮಾಡಿ ಕ್ವೆಶನ್ಗೆ ಆನ್ಸರ್ ಇಲ್ಲಿದೆ. ಕ್ವಿಕ್ ರೆಸ್ಪಾನ್ಸ್ ಕೋಡ್. ಡಾಟಾ ಇಂಟರ್ಪ್ರಿಟೇಷನ್ ಇಲ್ಲಿ ಒಂದೊಂದು ಸಿಂಗಲಾಗಿ ಕೊಟ್ಟಿದ್ದಾರೆ. ಬಟ್ ನೆಟ್ ಎಕ್ಸಾಮಲ್ಲಿ ಕಂಪಲ್ಸರಿ DI ಅಂತ ಒಂದು ಸಿಲೆಬಸ್ ಮೀನ್ಸ್ ಒಂದು ವಿಷಯನೇ ಇದೆ, ಒಂದು ಘಟಕನೇ ಇದೆ, ಅದ್ರ ಮೇಲೆ ಕಂಪಲ್ಸರಿ 5 ಕ್ವೆಶನ್. ಇವಾಗ ಹಿಂಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಯಾವ ಥರ ಇದೆ ನೋಡಿ, ಆ ಥರ DA. ಇದು ಕನ್ನಡ ಸಾರಿ. ಪ್ರಾಬಬಿಲಿಟಿ, ಇದು ಡಿಫ್ರೆಂಟ್ ವೆನ್ ಡಯಾಗ್ರಾಮು. ಇದು ಯೂನಿಟ್ 1 ಒಳಗೆ ಸ್ವಯಂಪ್ರಭ ತುಂಬ ಇಂಪಾರ್ಟೆಂಟು, ಮೋಸ್ಟ್ ಟೈಮ್ ರಿಪೀಟೆಡ್ ಆಗಿರೋವಂಥ ಕ್ವೆಶನ್ ಇದು ಸ್ವಯಂಪ್ರಭ. ಇದು 24x7 TV ಎಜುಕೇಷ್ನಲ್ TV ಚಾನಲ್. ಇದು ಸ್ಯಾಟಲೈಟ್ ಮೂಲಕ ಎಲ್ಲ ಚಾನಲ್ ಒದಗಿಸ್ತೈತಿ. ಸರ್ವರ್ ICT. ಬ್ಲಡ್ ರಿಲೇಷನ್, ರಕ್ತ ಸಂಬಂಧ ಮೇಲೆ ಇಮೇಲ್ ಬಗ್ಗೆ ನಾವು ಹೋದ ಸಲನೂ ಇಮೇಲ್ ಬಗ್ಗೆ ಒಂದು ಕ್ವೆಶನ್ ಬಂದಿತ್ತು 2025 ಒಳಗೆ. ಇದು ಆಗ್ಯಾನ್ ಕ್ವೆಶನ್, ಸೇಮ್ ಟಾಪಿಕ್ ಬಟ್ ಸಮ್ ಚೇಂಜ್ ಕಂಟೆಂಟ್ಗಳು. ಬಟ್ ಇಮೇಲ್ನ ಪರ್ಫೆಕ್ಟ್ ಓದ್ಬಿಟ್ರೆ ಯಾವ ಕ್ವೆಶನ್ ಕೊಟ್ಟರು ವಿ ಕ್ಯಾನ್ ಏಬಲ್ ಟು ಆನ್ಸರ್. ಇವು ಫುಲ್ ಫಾರ್ಮ್ ತುಂಬ ಇಂಪಾರ್ಟೆಂಟ್ ನೋಡಿ, ರಿಪೀಟೆಡ್ ಆಗ್ತಾನೆ ಇರ್ತವೆ ಕ್ವೆಶನ್ಸು. ಇದು VOIP ಅಂತ ಸೋ ಮೆನಿ ಟೈಮ್ಸ್ ರಿಪೀಟ್ ಆಗಿರೋ ಕ್ವೆಶನ್ ಇದು. ವಾಯ್ಸ್ ಓವರ್ ದ ಇಂಟರ್ನೆಟ್ ಪ್ರೋಟೋಕಾಲ್, ಇದು ಮಲ್ಟಿಮೀಡಿಯಾ ಮೆಸೇಜ್ ಸರ್ವಿಸ್
ಇದು HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲು ಆ್ಯಂಡ್ ಯೂಸರ್ ಡಾಟಾಗ್ರಾಮ್ ಪ್ರೋಟೋಕಾಲ್. ಇನ್ ಸ್ವಯಂಪ್ರಭ. ಈ ಥರ ಫುಲ್ ಫಾರ್ಮ್ ಕನ್ನಡದಲ್ಲಿ ಗೊತ್ತಾಗಿಲ್ಲ ಅಂದರೆ ಯು ಕ್ಯಾನ್ ಗೋ ಟು ಡೈರೆಕ್ಟ್. ಯಾಕಂದರೆ ಇವು ಅಂದರೆ ಕನ್ನಡದಲ್ಲಿ ಅಷ್ಟು ಬೇಗ ಗೊತ್ತಾಗಲ್ಲ. ಬಟ್ NSDL ಅಂತಿದ್ದಾಗ ಅಟ್ಲೀಸ್ಟ್ ಮ್ಯಾಚ್ ಮಾಡ್ಬೋದು ನಾವು. ಇದು ನ್ಯಾಷನಲ್ ಸೆಕ್ಯೂರಿಟೀಸು ಹಿಂಗೆ ಡೆಪಾಸಿಟ್ರಿ ಲಿಮಿಟೆಡ್ ಅಂತ ಈ ಥರ. ಯಾಕಂದ್ರೆ ಟೈಮ್ ಶಾರ್ಟೇಜ್ ಇರ್ತದೆ, ಸೊ ಸ್ಪೀಡಾಗಿ ಮಾಡ್ಬೇಕು ನಾವು. ಎನ್ವೈರ್ಮೆಂಟ್ ಯೂನಿಟ್ 9 ಒಳಗೆ 3 ಕ್ವೆಶನ್ ಕಂಟಿನ್ಯೂ ಕೇಳಿದ್ದಾರೆ. BOD, ಯೂಟ್ರಿಫಿಕೇಷನ್ನು ಮೋಸ್ಟ್ ಇಂಪಾರ್ಟೆಂಟ್. ಸರ್ ತುಂಬ ಸಲ ತುಂಬ ಸಲ ಹೇಳಿದ್ದಾರೆ ಯೂಟ್ರಿಫಿಕೇಷನ್ ಸೋ ಇಂಪಾರ್ಟೆಂಟ್. BOD ಅತಿಯಾದ ಫಲವತ್ತತೆಯಿಂದ ಅಲ್ಲಿನ ಜಲರಾಶಿಗಳಿಗೆ ಆಕ್ಸಿಜನ್ ಕೊರತೆಯಾಗಿ ಅವು ಸಾವನ್ನಪ್ತಾವೆ. ಅದಕ್ಕೆ ಕಾರಣ ಏನಂತಂದರೆ ಯೂಟ್ರಿಫಿಕೇಷನ್. ಈ ಬಯೋಮಾಸ್ ಬಗ್ಗೆ ಕೇಳಿದರೆ ಕನ್ವೆನ್ಷನ್ಸ್ ಬಗ್ಗೆ ಕೇಳಿದ್ದಾರೆ ನೋಡ್ರಿ. ನಾನು ಓನ್ ನೋಟ್ಸ್ ತೋರಿಸಿದ್ದೀನಲ್ಲ, ಅದರೊಳಗೆ ಎಲ್ಲ ಏನು ಪರಿಸರಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಕನ್ವೆನ್ಷನ್ಸ್ಗಳನ್ನ ವಿತ್ ಕನ್ನಡ ರೈಟಿಂಗ್ ಒಳಗೆ ಹಾಕಿದ್ದೀನಿ ನೋಡ್ರಿ. ಅದನ್ನ ದಯವಿಟ್ಟು ನೋಡ್ರಿ, ಅದು ಎಲ್ಲ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಅದು. ಇದು ಜನರಲ್ ಕ್ವಶನ್ ನೋಡಿ, ಇದಕ್ಕೇನು ಬುಕ್ಕಲ್ಲಿ ಇರಬೇಕಂತಿಲ್ಲ ಕ್ವಶನ್. ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಅಂದರೆ ಎಲ್ಲನೂ ಬುಕ್ ಒಳಗಲ್ಲ, ನಾವು ಸ್ವಲ್ಪ ಥಿಂಕ್ ಮಾಡಬೇಕು. ಥಿಂಕ್ ಮಾಡಿರಿ ಅಂತಲೇ ಕೆಲವು ಕ್ವಶನ್ಸ್ ಕೊಟ್ಟಿರ್ತಾರೆ. ಅದನ್ನ ಥಿಂಕ್ ಮಾಡಿ ನಾವು ಆನ್ಸರ್ ಹಾಕ್ಬೇಕಾಗ್ತದೆ. ಬುಕ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಯಾವುದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಯಾವುದೇ ಬುಕ್ಕ ತೊಗೊಂಡ್ರು ಅದನ್ನ ಓದಿ ನಾವು ಅರ್ಥ ಮಾಡಿಕೊಂಡು ಮನನ ಮಾಡ್ಕೊಂಡು ನಮ್ಗೆ ಕ್ಲಾರಿಟಿ ಬರೋವರೆಗೂ ಯಾವುದು ಮಹತ್ವ ಅನಿಸೋಲ್ಲ ನಮ್ಗೆ. ಸೊ ಅದನ್ನ ನಾವು ತಿಳ್ಕೊಬೇಕು, ಫಸ್ಟ್ ಅರ್ಥ ಮಾಡ್ಕೋಬೇಕು. ಮಿಲೆನಿಯಮ್ ಗೋಲ್ಸು, ಸಸ್ಟೈನೇಬಲ್ ಗೋಲ್ಸು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇದು ಯೂನಿಟ್ 10 ಕಮಿಟೀಸು ಮತ್ತು ಯೂನಿವರ್ಸಿಟೀಸು, ಟೈಪ್ಸ್ ಆಫ್ ಅಂದರೆ ವಿವಿಧ ರೀತಿಯ ವಿಶ್ವವಿದ್ಯಾನಿಲಯಗಳು, ಡೀಮ್ಡ್ ಟು ಬಿ. ಇನ್ನೊಂದು ಏನಂತಂದ್ರೆ ರೀಸೆಂಟಾಗಿ NCERTC, ಇದು NCERTC ಅಂತ ಒಂದು ಸಂಸ್ಥೆ ಇನ್ಸ್ಟಿಟ್ಯೂಟ್ ಇದ್ದದ್ದು ಡೀಮ್ಡ್ ಟು ಯೂನಿವರ್ಸಿಟಿ ಆಗೈತಿ. ಇದು UGC ಅಂಡರ್ ಕೆಲಸ ಮಾಡ್ತಾ, ಗೌರ್ಮೆಂಟೇ ಕ್ರಿಯೇಟ್ ಮಾಡುತ್ತೆ. ಬಟ್ ಅದಕ್ಕೆ ಏನು ಯಾರು ರೆಕಮೆಂಡ್ ಮೇಲೆ ಅಂತಂದ್ರೆ UGC ರೆಕಮೆಂಡ್ ಮೇಲೆ ಅದು ಮಾಡ್ತದೆ. ಅದು UGC ಸೆಕ್ಷನ್ 3 ಒಳಗೆ ಬರ್ತೈತಿ. ಸೆಕ್ಷನ್ನು ಇಂಪಾರ್ಟೆಂಟು. ಮತ್ತು ಡೀಮ್ಡ್ ಟು ಯೂನಿವರ್ಸಿಟೀಸು ಫಂಡಿಂಗು ಎಲ್ಲನೂ UGCನೇ ಮಾಡೋದು. ಗೌರ್ಮೆಂಟ್ ಮಾಡುತ್ತಾ ರೆಕಮೆಂಡೇಶನ್ ಆಫ್ UGC. ಇದು ಹೊಸ ನೋಡ್ರಿ ಕರೆಂಟ್ ಅಫೇರ್ಸು. NCERTC ಇಷ್ಟು ದಿನ ಒಂದು ಇನ್ಸ್ಟಿಟ್ಯೂಟ್ ಆಗಿತ್ತು, ಇವಾಗ ಡೀಮ್ಡ್ ಟು ಯೂನಿವರ್ಸಿಟಿ ಆಗೈತಿ.
ಡೀಮ್ಡ್ ಟು ಯೂನಿವರ್ಸಿಟಿ ಅಂತಂದ್ರೆ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಡೀಮ್ಡ್ ಟು ಯೂನಿವರ್ಸಿಟೀಸ್ ಅಂತ ಎಷ್ಟಿಂದ ಕನ್ವರ್ಟ್ ಮಾಡುತ್ತೆ. ಇವಾಗ NCERTC ನಾಟ್ ಓನ್ಲಿ ಇನ್ಸ್ಟಿಟ್ಯೂಟ್, ಇಟ್ಸ್ ಒನ್ ಆಫ್ ದ ಡೀಮ್ಡ್ ಟು ಯೂನಿವರ್ಸಿಟಿ. ಕ್ವಶನ್ ಬಂದರೂ ಬರ್ಬೋದು, ಇದು ರೀಸೆಂಟಾಗಿ ನಡೆದಿರೋದು ಇದು. ಅದೇ ರೀತಿ ಮತ್ತು ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಎದರ ಒಂದು ಮರ್ಜರ್ ಅಂತಂದರೆ ಇದು UGC ಮತ್ತು ಇನ್ನೂ ಒಂದು 2 ಸಂಸ್ಥೆಗಳನ್ನು ಸೇರಿಸಿ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಮಾಡ್ಯಾರ. ಇದನ್ನು ಒಂದು ಕರೆಂಟ್ ಅಫೇರ್ಸು. ಮತ್ತು ಯೂನಿವರ್ಸಿಟಿ ರ್ಯಾಂಕ್ಗಳು ಬಿಟ್ಟಿದ್ದಾರೆ, ಅದು ಒಂದು ಕರೆಂಟ್ ಅಫೇರ್ಸು. ಅದನ್ನು ಕೇಳೋ ಚಾನ್ಸಸ್ ಭಾಳ ಇರ್ತವೆ. ಮತ್ತು ಎಷ್ಟು ಯೂನಿವರ್ಸಿಟೀಸ್ಗಳಿದಾವೆ, ಸ್ಟೇಟ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಡೀಮ್ಡ್ ಟು ಯೂನಿವರ್ಸಿಟಿ, ಮತ್ತು ಡಿಸ್ಟೆನ್ಸ್ ಲರ್ನಿಂಗು, ಓಪನ್ ಯೂನಿವರ್ಸಿಟೀಸ್ಗಳು ಎಷ್ಟು ಅದಾವೆ, ಫಸ್ಟ್ ಯಾವುದೈತಿ, ಇದೆಲ್ಲ ಕರೆಂಟ್ ಅಫೇರ್ಸ್. ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಿಮ್ಗೆ ಅವೇರ್ ಇರಬೇಕು ಫಾರ್ ಎಕ್ಸಾಮ್ ಪರ್ಪಸ್ ಕರೆಂಟ್ ಅಫೇರ್ಸ್ ಟಾಪಿಕ್ನಲ್ಲಿ. ಓಕೆ, ಇವೆಲ್ಲ ಕಮಿಟೀಸು. ಫಸ್ಟ್ ಯೂನಿವರ್ಸಿಟಿ ಕಮಿಷನ್ನು, ರಾಧಾಕೃಷ್ಣ ಕಮಿಷನ್ನು, ಮತ್ತು ಮೊದಲ ಇಯರ್ ಕಮಿಷನ್ನು ಅಂತ, ಇದನ್ನ ಸೆಕೆಂಡ್ರಿ ಸ್ಕೂಲ್ ಎಜುಕೇಷನ್ ಅಂತ ಕರೀತಾರೆ. ಫಸ್ಟ್ ಎಜುಕೇಷನ್ ಕಮಿಷನ್ ಅಂತ ಕೊಠಾರಿ ಆಯೋಗ ಅಂತ ಕರೀತಾರೆ. ಮತ್ತು ಫಸ್ಟು ಎಜುಕೇಷನ್ ಪಾಲಿಸಿ ಯಾವಾಗ ಬಂತು, ಜ್ಞಾನ ಆಯೋಗ 2005. ಇವೆಲ್ಲ ಒಂದು ಲೀಸ್ಟಲ್ಲಿ ಕ್ರೊನಾಲಜಿಕಲ್ ಕ್ರಮಾನುಗತವಾಗಿ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ನೀವು ಇಟ್ಕೋಬೇಕು. ಈ ಥರನೇ ಕ್ರೊನಾಲಜಿಕಲ್ಲೇ ಕೇಳ್ತಾರೆ, ಇಲ್ಲ ಈ ಥರ ಮ್ಯಾಚ್ ದ ಫಾಲೋವಿಂಗು ಆ ಥರ. ಒಟ್ಟು ಅದ್ರ ಬಗ್ಗೆ ಯಾವ ರೀತಿಯನ್ನು ಕೊಡಲಿರಿ ಕ್ವಶನ್ನು, ಎಲ್ಲ ರೀತಿಯಿಂದ ನಾವು ಕ್ವಶನ್ನ ಪ್ರಿಪೇರ್ ಆಗಿರಬೇಕು. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇದ್ದ ವಿಶ್ವವಿದ್ಯಾನಿಲಯಗಳು ಮತ್ತು ಸ್ವಾತಂತ್ರ್ಯದ ನಂತರ ವಿಶ್ವವಿದ್ಯಾನಿಲಯಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಮಿಟಿಗಳು, ಅದಕ್ಕೆಲ್ಲ ಅದರ ಬಗ್ಗೆ ನಿಮಗೆ ಅವೇರ್ ಇರಬೇಕು. ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಕೇಳಿದ್ದಾರೆ ನೋಡಿ. ಇದು 2015ರಿಂದ 2030ರವರೆಗಿನ ಒಂದು ಟಾರ್ಗೆಟ್. ಸಸ್ಟೈನಬಲ್ ಮೀನ್ಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು. 17 ಗುರಿಗಳು ಅದಾವಲ್ಲ, ಮೋಸ್ಟ್ ಇಂಪಾರ್ಟೆಂಟು. ಮಸ್ಟ್ ಆ್ಯಂಡ್ ಶುಡ್ ಅವನ್ನ ಒಂದು ಕಡೆ ಬರ್ಕೊಂಡು ಸೀರೀಸ್ ವೈಸು, ಇಲ್ಲ ಯಾವುದಕ್ಕೆ ಎಷ್ಟು, ಒಂದು SDG 1 ಅಂದರೆ ಯಾವುದು, ಇದೆಲ್ಲ ಪಾವರ್ಟಿ, ಹಂಗರ್, 6 ಅಂತಂದ್ರೆ ವಾಟರು, 5 ಅಂದರೆ ಈಕ್ವಾಲಿಟಿ, 10 ಅಂದ್ರೆ ಅನ್ಇಕ್ವಾಲಿಟಿ, ಈ ಥರ ಎಲ್ಲ ನಮ್ಗೆ ಗೊತ್ತಿರಬೇಕು. ಲಾಸ್ಟ್ನೇದು ಅಂತಂದ್ರೆ ಪಾರ್ಟ್ನರ್ಶಿಪ್ಪು, ಆ ಥರ ಗೊತ್ತಿರ್ಬೇಕು ನಮ್ಗೆ. ಯಾಕಂದ್ರೆ ಕಂಪಲ್ಸರಿ ಕೇಳ್ತಾರೆ ಕ್ವಶನ್, ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರ್ತದೆ. ಸಮ್ ಟೈಮ್ SDG ಗೋಲ್ಸ್ ಸುಸ್ಥಿರ ಅಭಿವೃದ್ಧಿ ಕೇಳ್ತಾರೆ, ಇನ್ನೊಂದು ಸಲ ಮಿಲೇನಿಯಂ ಗೋಲ್ಸ್, ಅವು ಎಷ್ಟದಾವೆ, 8 ಅದಾವೆ, ಇವು ಎಷ್ಟದಾವೆ, 17 ಅದಾವೆ. ಮತ್ತು ಹಿಂಗೆ ಕ್ವಶನ್ ಕೇಳಿದಾರೆ ಕ್ವಶನ್ನು ಅಂತಂದ್ರೆ ಮಿಲೇನಿಯಂ ಗೋಲ್ಸ್ ಅಂತ ಕೊಟ್ಬಿಟ್ಟು, ಓಕೆ, ಮಿಲೇನಿಯಂ ಗೋಲ್ಸ್ ಕೊಟ್ಬಿಟ್ಟು ಅದ್ರೊಳಗೆ 8 ಅದಾವು, ಅದ್ರೊಳಗೆ ಒಂದು 4 ಕೊಟ್ಟು ಒಂದು SDG ಗೋಲ್ಸು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಒಂದು ಹಾಕಿಬಿಡ್ತಾರೆ, ಕೇಳಿಬಿಡ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಈಸ್ ದ MDS ಮೀನ್ಸ್ ಮಿಲೇನಿಯಂ ಗೋಲ್ ಅಲ್ಲ ಅಂತ ಎಷ್ಟಿಂದ ಕೊಡ್ತಾರೆ. ಅವಾಗ ನಮ್ಗೆ ಇವು 17 ಗುರಿಗಳನ್ನು ನಾವು ಪರ್ಫೆಕ್ಟ್ ಇದ್ವಿ ಅಂತಂದರೆ ಅದ್ರೊಳಗೆ ನಾವು ಒಂದನ್ನು ಎಲಿಮಿನೇಟ್ ಮಾಡ್ಬೋದು ಅಲ್ವಾ. ಅವು 8 ಗೊತ್ತಿದ್ದು ಇವು ಗೊತ್ತಿಲ್ಲ ಅಂದ್ರೂ ನಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಇವು 17 ಪರ್ಫೆಕ್ಟ್ ಅದೀವಿ ನಾವು, ಬಟ್ ನಮ್ಗೆ ಅವು 8 ಗೊತ್ತಿಲ್ಲ ಅಂತಂದ್ರೂ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಸೊ 2 ಅವು 8 ಅದಾವೆ, ಇವು 17 ಅದಾವೆ. 17 ಅಂತ ನೋಡಿದ್ರೆ ಹಂಗೆ ಟಫ್ ಆಗ್ತದೆ. ಬಟ್ ಒನ್ ಬೈ ಒನ್ ಜಾಯಿಂಟಿಂದ ಮೈಂಡ್ ಮ್ಯಾಪು ಸಮ್ ಸರ್ಕ್ಯುಲರ್ ಹಾಕ್ಕೊಂಡು ನೆನ್ಪಿಟ್ಕೊಂಡ್ರೆ ಆರಾಮ್ ನೆನಪಿರ್ತದೆ. ನಾನು ಶಾರ್ಟ್ ಒಳಗೂ ಹಾಕಿದ್ದೀನಿ ನೋಡಿರಿ, ಮಿಲೇನಿಯಂ ಗೋಲ್ಸು ವಿತ್ SDG ಗೋಲ್ಸ್. ಓಕೆ, ಇದು ಫಸ್ಟ್ ಓಪನ್ ಯೂನಿವರ್ಸಿಟಿ ಡಾಕ್ಟರ್ BR ಅಂಬೇಡ್ಕರ್. ಇಗ್ನೋ ಅಂತ ಅನ್ಕೊಂತೀವಿ, ಬಟ್ ಇಗ್ನೋ ಅಲ್ಲ. ಇದು 52 ಆಗ ಬಂದದ, ಇದು 53 ಒಳಗೆ. ಇಂಗ್ಲೀಷ್ನಾಗ ಇದೆ. 2005 ಯಶ್ಪಾಲ್ ಕಮಿಟಿ. ಇನ್ನೊಂದು ನಾನು ಕರೆಂಟ್ ಅಫೇರ್ಸ್ ಹೇಳಿದ್ನಲ್ಲ, NCERTC ಒಂದು, ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ, ಮತ್ತು ಎಷ್ಟು ಯೂನಿವರ್ಸಿಟೀಸ್ ಇದ್ದಾವೆ. ಇನ್ನೊಂದು ಅದೇ ರೀತಿ ಯೂನಿವರ್ಸಿಟಿ ರ್ಯಾಂಕ್ ಅಂತ ಹೇಳಿದ್ನಲ್ಲ, ಇದೊಂದು ಸಂಸ್ಥೆ NIRF. ಈ ಸಂಸ್ಥೆ ಅದನ್ನ ಪಬ್ಲಿಷ್ ಮಾಡಿ, ಇವಾಗ ಹೆಂಗೆ ರ್ಯಾಂಕ್ಗಳು ಬಿಡ್ತಾರೆ ನೋಡಿ ಇಂಡೆಕ್ಸು, ಆ ಥರ ಇದು ಒಂದು 2025ರಲ್ಲಿ ರ್ಯಾಂಕ್ ಬಿಟ್ಟೈತೆ. ಫಸ್ಟ್ ಡೆಲ್ಲಿ, ಆ ಥರ ಕಾಲೇಜಲ್ಲಿ ಯಾವುದು ಮತ್ತು ಯೂನಿವರ್ಸಿಟಿಲಿ ಫಸ್ಟ್ ಯಾವುದು ಅಂತ ಒಂದು ಫುಲ್ ಲಿಸ್ಟೇ ಬಿಟ್ಟಿದ್ದಾರೆ.
ಆ ಲೀಸ್ಟ್ನ ನೀವು ತಿಳ್ಕೊಂಡಿರ್ಬೇಕು ಫಾರ್ ಕರೆಂಟ್ ಅಫೇರ್ಸ್ ಸೆಕ್ಷನ್ ಒಳಗೆ. ಇದು ನೋಡಿರಿ ಸಸ್ಟೈನೇಬಲ್. ಇಲ್ಲಿ ಕ್ವಶನ್ ಕೇಳಿದಾರೆ ನೋಡ್ಗ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ದ ಸಸ್ಟೈನೇಬಲ್ ಏನು ಡೆವಲಪ್ಮೆಂಟ್ ಗೋಲ್. ಇದರಲ್ಲಿ ಯಾವುದು ಅಲ್ಲ ಅಂತ. ಟೆಕ್ನಾಲಜಿ ಆಯಿತು, ಓಝೋನ್ ಬಗ್ಗೆ ಆಯಿತು, ಯಾವ ಗೋಲಲ್ಲೂ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ಕ್ಲೈಮೇಟ್ ಚೇಂಜ್ ಅಂತ ಮಾಡಿದ್ದಾರೆ, ಬಟ್ ಅಕಸ್ಮಾತ್ ಇಲ್ಲಿ ಟೆಕ್ನಾಲಜಿ ಬಂದದ, ಒಂದು ವೇಳೆ ಮಾಂಟ್ರಿಯಲ್ ಓಝೋನ್ ಅಂತ ಬಂದಿತ್ತಂದ್ರೆ ಅಂದರೆ ಇದೂ ಅಲ್ಲ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಇಲ್ಲಿದ ನೋಡ್ರಿ. ಒಂದನೇದು ನೋ ಪಾವರ್ಟಿ, ಜೀರೋ ಹಂಗರ್, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗು, ಕ್ವಾಲಿಟಿ ಎಜುಕೇಷನ್ನು, ಬಡತನ, ಹಸಿವು, ಮತ್ತು ಒಳ್ಳೆಯ ಆರೋಗ್ಯ, ಉತ್ತಮ ಜೀವನ, ಮತ್ತು ಒಳ್ಳೆಯ ಎಜುಕೇಷನ್ ಮೀನ್ಸ್ ಶಿಕ್ಷಣ, ಲಿಂಗ ತಾರತಮ್ಯ ಮಾಡಬಾರ್ದು. ಇಲ್ಲಿ 5 ಜೆಂಡರ್ ಈಕ್ವಾಲಿಟಿ, ಸಮಾನತೆ ಬಗ್ಗೆ ಹೇಳಿದರೆ 10ನೇದು ಅಸಮಾನತೆ ಬಗ್ಗೆ ಹೇಳ್ತದೆ. ಇಲ್ಲಿ ಲೈಫ್ ಇನ್ ಬಿಲೋ ವಾಟರ್ ಮೀನ್ಸ್ ಜಲಚರ ಪ್ರಾಣಿಗಳ ಬಗ್ಗೆ, ಅದು ಆ ವ್ಯವಸ್ಥೆ ಬಗ್ಗೆ. ಮತ್ತು ಲೈಫ್ ಆನ್ ಲ್ಯಾಂಡ್ ಅಂದರೆ ನಾವು ಮಾನವರು ಜೀವಿಗಳ ಬಗ್ಗೆ, ಭೂಮಿ ಮೇಲೆ ಇರುವಂಥ ಜೀವಿಗಳ ಬಗ್ಗೆ. ಪೀಸ್ ಆ್ಯಂಡ್ ಜಸ್ಟಿಸ್ಸು, ಶಾಂತಿ ನ್ಯಾಯದ ಬಗ್ಗೆ. ಲಾಸ್ಟ್ನೇದು ಪಾರ್ಟ್ನರ್ಶಿಪ್ ಬಗ್ಗೆ ಎಲ್ಲ. ಇನ್ನೊಂದು ಇದು ಸೋ ಮೆನಿ ಟೈಮ್ಸ್ ಕೇಳ್ಯಾರ. 6 ಇಲ್ಲಿ ಕಾಣಿಸ್ತಿಲ್ಲ. 6 ಎದ್ರ ಬಗ್ಗೆ ಅಂತಂದರೆ ನೀರು, ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಅದ್ರ ಬಗ್ಗೆ, ನೀರು ಮತ್ತು ನೈರ್ಮಲ್ಯ. CETಗೂ ತುಂಬ ಸಲ ಕೇಳಿದ್ದಾರೆ ಇದು 6 ವಾಟರ್ ಬಗ್ಗೆ. ಕ್ಲೈಮೇಟ್ ಚೇಂಜು 10 or 12. ಕ್ಲೈಮೇಟ್ ಆ್ಯಕ್ಷನ್ 13 ಇದೆ ನೋಡ್ರಿ. 10 5ನೇದು ಸಮಾನತೆ, 10ನೇದು ಅಸಮಾನತೆ. ಈ ಥರ ಟ್ರಿಕ್ಸಲ್ಲಿಂದ ನೀವು ನೆನ್ಪಿಟ್ಕೋಬೇಕು, ನಿಮ್ಗೆ ನೆನಪು ಇರೋ ಹಾಗೆ. ಓಕೆ, 35ನೇದು ಇದು ಅಕ್ರಿಡೇಷನ್ ಮೀನ್ಸ್ ಮಾನ್ಯತಾ ಸಂಸ್ಥೆ. ರೆಗ್ಯುಲೇಷನ್ ಸಂಸ್ಥೆಗಳು ಇದ್ದಾವೆ, ಅವು ನೋಡ್ಕೋಬೇಕು. ಅದೇ ನ್ಯಾಕು ಮತ್ತು ಇದು NBA ಆ ಥರ. PAG ಅವ್ರದ್ದು ಕೊಟ್ಟಿದ್ದಾರೆ ನೋಡಿರಿ. ನಾವು 2025 ಒಳಗೆ 2025 ಅಲ್ಲ, ಇವು ಓನ್ ನೋಟ್ಸ್ ಡಿಸ್ಕಷನ್ ಮಾಡುವಾಗ ಅದ್ರೊಳಗೆ ಬಂದಿದ್ದು ಕನ್ನಡ. ಇಲ್ಲ ಔಪಚಾರಿಕ ಕಾರ್ಯಗಳಂತ, ಸಂವೇದನಗತಿ ಅಂತ, ಪೂರ್ವ ಕಾರ್ಯಗಳು, ಕಾರ್ಯಪೂರ್ವ ಅಂತ ಇವೆಲ್ಲ ಇದಾವೆ ನೋಡ್ರಿ. ಫಸ್ಟ್ ಸಂವೇದನಗತಿ ಅಂತ ನೋಡ್ತೀವಿ ನಾವು. ಅದೇ ರೀತಿ ಕಾರ್ಯಪೂರ್ವ, ಆಮೇಲೆ ಮೂರ್ತ ಕಾರ್ಯಗಳ ಅಂತ. ಲಾಸ್ಟ್ನೇದು ಔಪಚಾರಿಕ ಮೀನ್ಸ್ ಕ್ರಿಟಿಕಲ್ ಥಿಂಕಿಂಗ್ ಬರ್ತದೆ. ಇಲ್ಲಿ ಜಸ್ಟ್ ಆ್ಯಕ್ಷನ್ಸ್ ಅಷ್ಟೇ ಇರ್ತದೆ. ಅಕ್ರಿಡೇಷನ್ ಇಲ್ಲಿ ಬರ್ದೇನು. ನ್ಯಾಕ್ ಮೀನ್ಸ್ ಫೋಕಸ್ ಓವರ್ ಆಲ್ ಇನ್ಸ್ಟಿಟ್ಯೂಷನಲ್ ಪರ್ಫಾರ್ಮೆನ್ಸ್. ರ್ಯಾಂಕ್ ಇವಾಗ ಡಿಗ್ರಿ ಸ್ಕೂಲಿಗೆ ಎಲ್ಲ ಯೂನಿವರ್ಸಿಟಿಗೆಲ್ಲ ರ್ಯಾಂಕ್ ಕೊಡ್ತದೆ ನೋಡ್ರಿ, A+ ಆ ಥರ. ಇಲ್ಲಿ ಸೆನ್ಸರಿ ಮೋಟರ್, ಪ್ರೀ ಆಪರೇಷನಲ್, ಕಾಂಕ್ರೀಟ್ ಆ್ಯಂಡ್ ಫಾರ್ಮಲ್. ಸ್ವಯಂ ಪೋರ್ಟಲ್ ಬಗ್ಗೆ ಕೇಳಿದೆ. ಅಲ್ಲಿ ಏನಿತ್ತು ಅಂತಂದರೆ ಸ್ವಯಂ ಪ್ರಭಾ ಅಂತ ಹಿಂಗೆ ಐಡೆಂಟಿಫೈ ಮಾಡೋದಿತ್ತಲ್ಲ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಮೀನ್ಸ್ ಅದರ ಲಕ್ಷಣ ಕೇಳಿದಾರೆ ನೋಡ್ರಿ. ಸ್ವಯಂ ಪೋರ್ಟಲ್ನ ಲಕ್ಷಣ ಇದನ್ನ ಅದೇ ರೀತಿ ಮೀನ್ಸ್ ಫುಲ್ ಫಾರ್ಮ್. ಸ್ವಯಂ ಅಂದರೆ ಏನು ಅಂತಂದರೆ ಎಸ್ ಅಂದರೆ ಸ್ಟಡಿ, ವೆಬ್ಸ್ ಎಟ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ದ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಓಕೆ, ಸ್ಟಡಿ ವೆಬ್ಸ್ ನೋಡ್ರಿ. ವೆಬ್ ಅಂದರೆ ವೆಬ್ಸ್ ಎಸ್ ಬಂದಿದೆ. ಎಟ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ ಹೇಳಿಂದ. ಇದರೊಳಗೆ ಮಾಕ್ ಅಂತ ಬರ್ತದೆ, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸು. ಇದನ್ನು ಫುಲ್ ಫಾರ್ಮ್ ತುಂಬ ಇಂಪಾರ್ಟೆಂಟ್. ಓಕೆ, ಪ್ರಯತ್ನ ಪ್ರಮಾದ. ಪಾವ್ಲೋರ್ದು, ಸ್ಕಿನ್ನರ್ ಅವ್ರದ್ದು. ನಾವು ಸೈಕಾಲಜಿ TET ಪ್ರಿಪೇರ್ ಆಗೋ ಟೈಮ್ನಾಗ ಫಸ್ಟ್ ಬರೋರೆ ಇವರು, ಸ್ಕಿನ್ನರು, ತಾಂಡೈಕು, ಪಾವ್ಲೋರು ಇವರೆಲ್ಲ ಬರ್ತಾರಲ್ಲ. ಶಾಸ್ತ್ರೀಯ ಅನುಬಂಧ, ಕ್ರಿಯಾಜನ್ಯ ಅನುಬಂಧ, ಒಳನೋಟ. ಇದು ಏನು ಒಳನೋಟ, ಯಾರು ಯಾವ ಸಿದ್ಧಾಂತ, ಕಲಿಕೆ, ಜ್ಞಾನಾತ್ಮಕ ಚಟುವಟಿಕೆ ಮ್ಯಾಚ್ ಮಾಡೋದು.
ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಲ್ವಾ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಓಕೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBCS. ಒಂದ್ಸಲ ಫುಲ್ ಫಾರ್ಮನ್ನು ಕೇಳ್ತಿರ್ತಾರೆ ನೋಡ್ರಿ. CBCS ಅಂತ ಕೊಟ್ಟು ಯಾವ ಫುಲ್ ಫಾರ್ಮ್ ಅಂತ ಏಷಿಂದ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇದು ಏನಂತಂದರೆ ಡಿಗ್ರಿ ಒಳಗೆ ನಮ್ಮ ಇಷ್ಟವಾದಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡುವಂಥ ಒಂದು ಸ್ವಾತಂತ್ರ್ಯ ಐತಿ ಇವಾಗ. ಕ್ಲಾಸಿಕಲ್ ಕಂಡೀಷನ್, ಟ್ರಯಲ್ ಆ್ಯಂಡ್ ಎರರ್. ಟ್ರಯಲ್ ಆ್ಯಂಡ್ ಎರರ್ ಮೀನ್ಸ್ ತಪ್ಪು ಮಾಡ್ತಾ ನಮ್ಮದು ಒಂದು ಕರೆಕ್ಟ್ ಯಾವುದಂತ ನಮಗೆ ಫಿಕ್ಸ್ ಗೊತ್ತಾಗ್ತದೆ ಅಂತ. ಎರರ್ ಅಂದರೆ ಶಿಕ್ಷಣ ಪಡೀತೀವಿ ನಾವು ಅಂತ ಅವ್ರ ಪ್ರಯೋಗದ ಮೂಲಕ ಹೇಳ್ಯಾರ. ಮಾರ್ಕ್ಸ್ ಆನ್ ಸ್ವಯಂ ಪೋರ್ಟಲ್, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇಲ್ಲಿಂದ ನೋಡ್ರಿ. ಇವು ರಿಸರ್ಚ್ ಬಗ್ಗೆ ಯಾವ ರಿಸರ್ಚು. ಪಾಸ್ಟ್ ಇವೆಂಟ್, ಹಿಸ್ಟ್ರಿ ಅಂದ್ರೆ ಏನು ರೀ, ಗತಕಾಲದ ಘಟನೆಗಳನ್ನು ಇವಾಗ ಅಧ್ಯಯನ ಮಾಡ್ದೆ. ಅದೇ ರೀತಿ ಪಾಸ್ಟ್ ಇವೆಂಟ್ಸ್ ಮೀನ್ಸ್ ಹಿಂದೆ ನಡೆದಿರ್ತಕ್ಕಂಥ ಇವೆಂಟ್ಸ್ ಬಗ್ಗೆ, ಇಂದಿನ ಘಟನೆಗಳ ಅಧ್ಯಯನ, ಐತಿಹಾಸಿಕ ಇತಿಹಾಸ, ಸಂಶೋಧನೆ. ಯಾವುದನ್ನ ಒಂದು ಗೊತ್ತಾಗ್ತಂದ್ರೆ ಇಲ್ಲಿರೋದನ್ನ ಒಂದು ಎಲಿಮಿನೇಟ್ ಮಾಡಿ ಈಸಿಯಾಗಿ ಅಟ್ಲೀಸ್ಟ್ ನಾವು 4 ಒಂದು 2 ಗೊತ್ತಿರುವಷ್ಟು ನಾವು ಪ್ರಿಪೇರ್ ಆಗಿರಬೇಕು. ಓಕೆ, ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ. ಇದು ರಿಸರ್ಚ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ನೋಡ್ರಿ. 1 ಮಿನಿಟ್. ನಾನು ಸ್ಟಡಿ ಸ್ಟೆಪ್ಸ್ನ ಶಾರ್ಟ್ ಒಳಗೆ ಹಾಕ್ತೀನಿ ನೋಡ್ರಿ. ಕನ್ನಡ ವಿತ್ ಇಂಗ್ಲೀಷ್ ಎರಡರಲ್ಲೂ ಹಾಕ್ತೀನಿ. ಶಾರ್ಟ್ ಒಳಗೆ ನೋಡ್ಕೊಳ್ಳಿ. ನಿಮ್ಮ ಹತ್ರ ಇದ್ರನ್ನೆಲ್ಲನೂ ಅಂದರೆ ಸ್ಟೆಪ್ಸು, ರಿಸರ್ಚ್ ಸಂಶೋಧನೆಯ ಹಂತಗಳು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಪರ್ಫೆಕ್ಟ್ ಆಗ್ರಿ. ಯಾವುದೇ ರೀತಿ ಆದ್ರೂ ಕ್ವಶನ್ ಒಂದು ಕೇಳ್ತಾರೆ. ಇದು ಸ್ಟೆಪ್ಸ್ ಬಗ್ಗೆನೂ ಕೇಳ್ತಾರೆ. ಸ್ಟೆಪ್ಸ್ ಒಳಗಿರೋ ಒಂದು ಅಂಶ ಬಗ್ಗೆ 4ನೇ ಸ್ಟೆಪ್ಪು ಕಲೆಕ್ಷನ್ ಡಿಸೈನ್ ಬಗ್ಗೆನೂ ತುಂಬ ಸಲ ಕೇಳಿದ್ದಾರೆ. ಡಾಟಾ ಪ್ರೆಸೆಂಟೇಷನ್ನು, ಡಾಟಾ ಕಲೆಕ್ಷನ್ ಬಗ್ಗೆ, ಕೃತಿಚಾರ್ಯ, ಪ್ಲಾಗರಿಸಮ್ ಬಗ್ಗೆ ಕೇಳಿದ್ದಾರೆ ನೋಡ್ರಿ. ನಾವು ಓನ್ ನೋಟ್ಸ್ ಬರೆಯೋಕಲ್ಕ ಇವೆಲ್ಲದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳಿದ್ದೀನಿ. ಪ್ಲಾಗರಿಸಮ್, ಕೃತಿಚಾರ್ಯ ನೋಡ್ರಿ, ಇಂಗ್ಲೀಷ್ನಾಗೂ ಕೊಟ್ಟರು ಪ್ಲಾಗರಿಸಮ್. ಇಲ್ಲಿ ನೋಡ್ರಿ, ನಾ ಹೇಳಿದ್ನೆಲ್ಲ ಅನ್ಎಥಿಕಲ್ ಆಗಿ ಇನ್ನೊಬ್ರಿಗೆ ಗೊತ್ತೇ ಅವ್ರು ವಿತೌಟ್ ದೇರ್ ಪರ್ಮಿಷನ್ ಅವ್ರ ನೋಟ್ಸ್ನ ತೊಗೊಂಡು ನಮ್ಮಲ್ಲಿ ನಾವು ಆ್ಯಡ್ ಮಾಡೋದಂತ ಹೇಳಿದ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಡೈರೆಕ್ಟಾಗಿ ಕೇಳಿದಾರೆ, ಸಂಶೋಧನೆಯಲ್ಲಿ ಕೃತಿಚಾರ್ಯವು ಇದನ್ನು ಒಳಗೊಂಡಿದೆ ಅಲ್ವಾ. ಕ್ವಶನ್ ರಿಪೀಟ್ ಆಗಿದೆ ಅಲ್ಲ ನೋಡಿಲಿ. ಸರಿಯಾದ ಅಟ್ರಿಬ್ಯೂಷನ್ ನೀಡದೆ, ಸರಿಯಾದ ಅಟ್ರಿಬ್ಯೂಷನ್ ಇಸ್ ನಥಿಂಗ್ ಬಟ್ ಸರಿಯಾದ ಮಾಹಿತಿಯನ್ನು ಕೊಡದೆ, ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳುವುದು. ಇಂಗ್ಲೀಷ್ನಲ್ಲಿ ಏನಿದೆ ನೋಡಿ, ಯೂಸಿಂಗ್ ಅದರ್ಸ್ ಐಡಿಯಾ ಆರ್ ವರ್ಕ್ ವಿತೌಟ್ ಪ್ರಾಪರ್ ಅಟ್ರಿಬ್ಯೂಷನ್. ಅಟ್ರಿಬ್ಯೂಷನ್ ಈಸ್ ಒಪ್ಪಿಗೆ ಇಲ್ಲದೆ. ಪ್ರಾಪರ್ ಅಟ್ರಿಬ್ಯೂಷನ್ ಮೀನ್ಸ್ ಪ್ರಾಪರ್ ಮೀನ್ಸ್ ಕಾಮನ್ ಆಗಿ, ವಿತೌಟ್ ದೇರ್ ಪರ್ಮಿಷನ್ ಅವ್ರಿಗೆ ಕೊಡೋದು ನೋಡ್ರಿ. ಇಂಗ್ಲೀಷ್ ಬಂದು ಅಟ್ರಿಬ್ಯೂಷನ್ ಅಂತ ಬಂದದ ಇಲ್ಲಿ. ನೀವು ಅದಕ್ಕೆ ಏನು ಮಾಡಬೇಕು, ಇಂಗ್ಲೀಷನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ನೀವು. ಸರಿಯಾದ ಅಟ್ರಿಬ್ಯೂಷನ್ ನೀಡೋದು ಅಂತಂದ್ರೆ ಅಟ್ರಿಬ್ಯೂಷನ್ ಅಂದರೆ ಏನು, ಅಟ್ರಿಬ್ಯೂಷನ್ ನೀಡೋದು ವಿತೌಟ್ ದೇರ್ ಪರ್ಮಿಷನ್ ಅಷ್ಟೇ. ಮೀನ್ಸ್ ಒಪ್ಪಿಗೆ, ಅವರ ಒಪ್ಪಿಗೆ ಇರಲಾರ್ದೇ ಅವರ ಆಲೋಚನೆ ಅಥವಾ ಅವರು ಮಾಡಿರ್ತಕ್ಕಂಥ ವರ್ಕ್ನ ಮೀನ್ಸ್ ಕಾಪಿ ಮಾಡೋದು. ಅವರು ಒಂದು ವಿಷಯನ ನಮ್ಮದ್ರೊಳಗೆ ಕಾಪಿ ಮಾಡ್ಕೊಳೋದಕ್ಕೆ ಪ್ಲಾಗರಿಸಮ್ ಅಂತ ಕರೀತಾರೆ. 3 ರೀತಿ ಪ್ಲಾಗರಿಸಮ್ ಅದಾವ. 4 ರೀತಿ ಪ್ಲಾಗರಿಸಮ್ ಅದಾವ. ಫಸ್ಟ್ 0 ಪ್ಲಾಗರಿಸಮ್ ಬಗ್ಗೆನೂ ನಾನು ಶಾರ್ಟಲ್ಲಿ ಹಾಕಿರ್ತೀನಿ. ಪ್ಲೀಸ್ ಮಸ್ಟ್ ಆ್ಯಂಡ್ ಶುಡ್ ವಾಚ್. ನಾವು ಮಾಡಿರೋ ಈ ವಿಡಿಯೋ ಕರೆಕ್ಟಾಗಿ ಕಾಣಲಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಮೀನ್ಸ್ ವಿಡಿಯೋದಲ್ಲಿ ಅಕ್ಷರಗಳು ನಮ್ಗೆ ಕರೆಕ್ಟ್ ಕಾಣಿಸ್ತಿಲ್ಲ ಅಂತ. ನಾವು ಒಂದು ಕ್ರಿಯೆ ಮಾಡಿದಾಗ ನೀವು ಪ್ರತಿಕ್ರಿಯೆ ಮಾಡಿದಾಗಲ್ವಾ ಇದು ಮೀನ್ಸ್ ಏನೋ ಅವ್ರಿಗೆ ಗೊತ್ತಾಗ್ತದ ಇಲ್ಲ, ಮೀನ್ಸ್ ಇಂಪ್ರೂವ್ ಮಾಡಬೇಕಾ ಇಲ್ಲ ಅಂತ ನನಗೂ ಅರ್ಥ ಆಗೋದು. ಕಾಣಿಸಿಲ್ಲ ಅಷ್ಟೇ. ಚೆನ್ನಾಗಾಗಿಲ್ಲ ಅಷ್ಟೇ. ಫ್ಯಾಕ್ಟ್ ಈಸ್ ಇಂಪಾರ್ಟೆಂಟ್. ಫ್ಯಾಕ್ಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಎಕ್ಸೆಪ್ಟ್ ಎವ್ರಿ ಒನ್.
ಓಕೆ. ಈ ಕೆಳಗಿನವು ಯಾವುದು ಸಂಭವನೀಯತೆಯ ನಮೂನೆ ಅಲ್ಲ. ನಾನು ಎಷ್ಟೋ ಬಾರಿ ಹೇಳಿದೆ ನಿಮ್ಗೆ ಸ್ಯಾಂಪಲ್ ತುಂಬ ಇಂಪಾರ್ಟೆಂಟು ಅಂತೆಗೆಶಿಂದ. ಓಕೆ. ರೀಲ್ ಏನು ಶಾರ್ಟ್ ಒಳಗೆ ನಾನು ಹಾಕಿದ್ದೀನಿ ನೋಡ್ರಿ. ನೋಡಿ, ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗು ಇಲ್ಲಿ ನೋಡ್ರಿ, ಗೊತ್ತೇ ಆಗಿಲ್ಲ ನನಗೆ. ಸಂಭವನೀಯತೆ ನಮೂನೆ ಅಲ್ಲ, ಪ್ರೊಬಬಿಲಿಟಿ ಇಲ್ಲಿನೂ ಕೊಟ್ಟಿದ್ದಾರೆ ನೋಡ್ರಿ. ಓಕೆ. ನಾಟ್ ಎ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್. ಓಕೆ, ಸಿಂಪಲ್. ಇದು ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಯಾವ್ಯಾವ ಬರ್ತಾವ ಅಂತಂದರೆ ಇದೆ ಸಿಂಪಲ್, ಸಿಸ್ಟಮೆಟಿಕ್, ಸ್ಟ್ರಾಟಿಫೈಡ್, ಕ್ಲಸ್ಟರ್, ರ್ಯಾಂಡಮ್. ಇದು ನಾನ್ ಪ್ರೊಬಬಿಲಿಟಿ ಒಳಗೆ ಅಂತಂದರೆ ಯಾವ್ಯಾವ ಬರ್ತಾವ ಅಂತಂದರೆ ಇವು ಸಿಸ್ಟಮೆಟಿಕ್ ಅಲ್ಲ, ಇದು ಸ್ನೋಬಾಲ್. ನಾನ್ ಪ್ರೊಬಬಿಲಿಟಿ ಹೇಳಕತ್ತೀನಿ. ಪ್ರೊಬಬಿಲಿಟಿ ಮೀನ್ಸ್ ಕಂಟಿನ್ಯೂಯಸ್ ಸಿಸ್ಟಮೆಟಿಕ್ ಆಗಿರ್ತಾವೆ. ಇವು ಇಲ್ಲದ ನೋಡಿ 5 ಅದಾವಲ್ಲ, ಇವು ಅದರೊಳಗಿದೆ. ರ್ಯಾಂಡಮ್ಮು ಇವೆಲ್ಲ ಬರ್ತಾವೆ. ನಾನ್ ಪ್ರೊಬಬಿಲಿಟಿ ಒಳಗೆ ಯಾವ ಬರ್ತಾವ ಅಂತಂದ್ರೆ ಸ್ನೋಬಾಲು, ಕನ್ವೀನಿಯನ್ಸು, ಜಡ್ಜ್ಮೆಂಟ್, ಓಕೆ, ಕೋಟಸ್ ಸ್ಯಾಂಪಲ್, ಆ ಥರ ಬರ್ತಾವೆ. ಸ್ಯಾಂಪಲ್ಲು, ಪ್ರೊಬಬಿಲಿಟಿ, ನಾನ್ ಪ್ರೊಬಬಿಲಿಟಿ, ಪ್ಯಾರಾಮೀಟರ್, ನಾನ್ ಪ್ಯಾರಾಮೀಟರು, ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ ರಿಪೀಟೆಡ್ ಕ್ವಶನ್ಸ್. ಓಕೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಬಂತು. ಒಂದ್ಸಲ ನೀಟಾಗಿ ಓದ್ಕೊಳ್ಳಿ. ಟ್ರೈನ್ ಬಂತು. ಎಸ್, ರೀಡಿಂಗ್ ಕಾಂಪ್ರಿಹೆನ್ಷನು ಗದ್ದೆ ಓದಿ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ಇರ್ತದಲ್ಲ, ಕಂಪಲ್ಸರಿ. ಇದು ಕಂಪಲ್ಸರಿ ಕ್ವಶನ್ನ ಒಂದು ಇದ್ದೇ ಇರ್ತದೆ. ಅದಕ್ಕೆ 5 ಕ್ವಶನ್ಸು 10 ಮಾರ್ಕ್ಸು ಕಂಪಲ್ಸರಿ ಅಂತ ಇದ್ಮೇಲೆ ಏನು ನಾವು ಕಂಪಲ್ಸರಿ ಪ್ರಿಪೇರ್ ಆಗಲೇಬೇಕು ಅವಕ್ಕೋಸ್ಕರ. ಇದ್ರದ್ದೇನು ಒಂದು ಟ್ರಿಕ್ ಏನು ಅಂತಂದರೆ, ಇಷ್ಟೆಲ್ಲ ಓದಿ ಕೆಲವೊಂದು ಸಲ ಆಚೆ ಈಚೆ ಆಗ್ತಿರ್ತದೆ. ಅದು ಕೆಲವೊಂದು ಸಲ ಜಲ್ದಿ ಓದಿದ್ರೆ ವಿಷಯ ಗೊತ್ತಾಗಲ್ಲ. ಅದಕ್ಕೆ ನಾವು ಅಂದರೆ ಕಡಿಮೆ ಸಮಯದಲ್ಲಿ ಯಾವ ರೀತಿ ಪರ್ಫೆಕ್ಟಾಗಿ ಸಾಲ್ವ್ ಮಾಡೋದು ಅಂತಂದ್ರೆ, ಫಸ್ಟು ಕ್ವಶನ್ ಓದ್ಕೊಂಡ್ಬಿಡೋದು. ಫಸ್ಟು ಕ್ವಶನ್ನು, ಎಲ್ಲ ಕ್ವಶನ್ ಅಲ್ಲ, ಒಂದು ಕ್ವಶನ್ನು. ಇವಾಗ 19ನೇ ಶತಮಾನದ ಬೌದ್ಧಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ. ಇದರಲ್ಲಿ ಒಂದು ಇಂಪಾರ್ಟೆಂಟು ಏನು, ಒಂದು ನಾವು ಓದಿದ ತಕ್ಷಣ ನಮ್ಗೆ ಅನಿಸುತ್ತದು. ನಾವು ಕಾಮನಾಗಿ ಮುಂಚೆ ಪ್ರಾಕ್ಟೀಸ್ ಮಾಡಿದರೆ ನಮ್ಗೆ ಅನಿಸ್ಬಿಡುತ್ತೆ ಓದೋ ಟೈಮಲ್ಲಿ. 19ನೇ ಶತಮಾನದ ಬೌದ್ಧಿಕ ಜೀವನ, 19ನೇ ಶತಮಾನ ಬೌದ್ಧ ಜೀವನ ಅಂತ ಹೇಳಿ ಫಸ್ಟ್ನೇದಂದರೆ ಸೀರಿಯಲ್ ವೈಸ್ ಕೊಟ್ಟಿರ್ತಾರೆ. ಸಮ್ಟೈಮ್ ಮುಂದೆ ಕೊಟ್ಟಿರ್ತಾರೆ. ಬಟ್ ಒಂದು ಕಾನ್ಸೆಪ್ಟ್ ಇರ್ಬೇಕು ತೆಲೆಗೆ, ಇಲ್ಲಿ ಇರ್ತದ ಅಂಥೇಳಿ. ಇಲ್ಲಿ 19ನೇ ಶತಮಾನದ ಬೌದ್ಧಿಕ ಜೀವನ ಅಂತ ಇಲ್ಲಿ ಒಂದು ನೋಡ್ರಿ, ಕ್ವಶನ್ನಾಗಿದ್ದದ್ದು ಆ್ಯಸ್ ಇಟ್ ಈಸ್ ಅಲ್ಲೇ ಬಂದದಲ್ಲ. ಇದಕ್ಕೆ ಆನ್ಸರ್ ಆಚೆ ಈಚೆ ಅಷ್ಟೇ ಇರ್ತದೆ, ಅದು ಅಲ್ವಾ? ಎಷ್ಟು 4 ಇಲ್ಲಿ ನೋಡ್ಬೋದು. ಇಲ್ಲಿ ವಿಷಯಗಳನ್ನ 1 by 1 ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ ನೋಡ್ರಿ. ತೋರಿಸ್ತೇನೆ. ಇಲ್ಲಿ ಮೊದಲನೆಯ ಅಂತ ಕೊಟ್ಟಿದ್ದಾರೆ, ಇಲ್ಲಿ 3ನೇಯ, ಇಲ್ಲಿ 2ನೇಯ, ಇಲ್ಲಿ 4ನೇಯ, ಈ ಥರ ಒಂದು ಇಡೀ ಅದ್ರೊಳಗನೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಸ್ಪೀಡ್ ಓದೋದನ್ನ ಪ್ರಾಕ್ಟೀಸ್ ಮಾಡಿರಿ. ಆ ಟೈಮ್ ಒಳಗೆ ನಾವು ಮಸ್ಟ್ ಆ್ಯಂಡ್ ಆನ್ಸರ್ ಮಾಡಬೇಕು. ಇವಕ್ಕೆಲ್ಲ ಆನ್ಸರ್ ಇದು ಇಂಗ್ಲೀಷ್ನಾಗಿದೆ ನೋಡ್ರಿ. ಇವಾಗ ನಾವು ಒಂದು ಕಾಮರ್ಸಲ್ಲಿ ನಾವು ಅಂದರೆ ಕನ್ನಡ ಇಂಗ್ಲೀಷ್ ಎರಡೂ ಕೊಡೋದನ್ನು ಒಂದು ಸಲ ಒಂದು ಎಕ್ಸಾಮ್ 2024 ಒಳಗೆ ಒಂದೇ ಕೊಟ್ಬಿಟ್ಟಿದ್ರು. ಮೀನ್ಸ್ ಇಂಗ್ಲೀಷ್ ಅಷ್ಟೇ ಕೊಟ್ಬಿಟ್ಟಿದ್ರು. ನಮ್ಮ ಬ್ಯಾಡ್ ಲಕ್ಕಿಗೆ ಪೇಪರ್ 1 ಆದ್ರೂ ಬರೀ ಇಂಗ್ಲೀಷ್ನಾಗ ಕೊಟ್ಬಿಟ್ಟಿದ್ರು. ಅವಾಗ ಏನು ಮಾಡೋದು? ಸೊ ಇಂಗ್ಲೀಷ್ನ ಟಚ್ಚಲ್ಲಿ ಇರ್ರಿ. ಅಂದರೆ ಕನ್ನಡದ್ರ ಜೊತೆಗೂ ಇಂಗ್ಲೀಷನ್ನು ಓದ್ರಿ. ನಿಮಗೆ ಹೆಲ್ಪ್ ಆಗ್ತದೆ, ಸ್ಕೋರ್ ಆಗೋಕ್ಕೆ ಹೆಲ್ಪ್ ಆಗ್ತದೆ. ಇಂಗ್ಲೀಷ್ನ ಬಿಡಬೇಡ್ರಿ. ಕನ್ನಡ ಜೊತೆನೂ ಇಂಗ್ಲೀಷ್ನು ಕರ್ಕೊಂಡು ಬರ್ರಿ ಹಂಗೆ. ಓಕೆ. ಕಂಪಲ್ಸರಿ ಅಂದರೆ ಜೀವನಕ್ಕೆ ಕಂಪಲ್ಸರಿ ಅಂತ ಹೇಳ್ತಿಲ್ಲ ನಾವು, ಎಕ್ಸಾಮ್ ಪರ್ಪಸಲ್ಲಿ ಕಂಪಲ್ಸರಿ. ನಾ ಹೇಳಿದ ಆಟ್ರಿಬ್ಯೂಷನ್ನು ಅವೆಲ್ಲ ಅಲ್ವಾ. ಸ್ಯಾಂಪ್ಲಿಂಗ್, ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್, ಅಕಸ್ಮಾತ್ ಅದು ನಮೂನೆ ಇದು ಕೊಡ್ಲಾರ ಡೈರೆಕ್ಟ್ ಪ್ರೊಬಬಿಲಿಟಿ ಸ್ಯಾಂಪಲ್ ಅಂತ ಕೊಟ್ಟಿದ್ರಂದರೆ ನೀವು ಸ್ಯಾಂಪಲ್ ಬಗ್ಗೆ, ನಮೂನೆಗಳ ಬಗ್ಗೆ ಎಲ್ಲ ಪರ್ಫೆಕ್ಟ್ ಆಗಿರಿ. ಬಟ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಇಂಗ್ಲೀಷ್ನಾಗ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಆಗಿರೋ ಒಂದು ಕ್ವಶನ್ನ ಬಿಟ್ಟು ಬಂದು ನೀವೇ ಫೀಲ್ ಆಗ್ತೀರ. ಆಮೇಲೆ ಆ ಫೀಲ್ ಆಗೋದು ಬೇಡ. ಸೊ ಕನ್ನಡ ಜೊತೆ ಇಂಗ್ಲೀಷನ್ನು ಓದ್ರಿ. ಯಾಕಂದ್ರೆ ಅವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಎಕನಾಮಿಕ್ಕು ಸಮ್ನ, ಈ ಸೈನ್ಸು ಅವನ್ನ ಇಂಗ್ಲೀಷ್ನಲ್ಲಿ ಓದಿದ್ರೇ ಅವಕ್ಕೆ ಒಂದು ಅರ್ಥ
ಮತ್ತು ನಮಗೂ ಒಂದು ಏನೋ ಬೇಗ ಏನೋ ಸೋರ್ಸು ಸಿಗ್ತದೆ, ಮತ್ತು ಅದ್ರ ಬಗ್ಗೆ ನಾವು ಡೀಪಾಗಿ ನಾಲೆಜ್ ತಿಳ್ಕೊತೀವಿ. ಸೊ ಕನ್ನಡ ಜೊತೆ ಇಂಗ್ಲೀಷನ್ನು ಓದ್ರಿ ಓದ್ರಿ ಓದ್ರಿ. ಇಂಗ್ಲೀಷ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ನೆಗ್ಲೆಕ್ಟ್ ಮಾಡೋದ್ರಿಂದ ಮಾರ್ಕ್ಸ್ಗಳು ಕಳ್ಕೊತೀವಿ. ಒಂದೆರಡು ಮಾರ್ಕ್ಸಿಂದನೇ ನಾವು ಎಷ್ಟೋ ಕ್ವಾಲಿಫೈ ಆಗೋದನ್ನ ತಪ್ಸ್ಕೊತೀವಿ. ಅದನ್ನ ಕ್ವಾಲಿಫೈ ಆಗೋದನ್ನ ತಪ್ಸ್ಕೋಬೇಡ್ರಿ. ಇಂಗ್ಲೀಷ್ ಕಲೀರಿ, ಕನ್ನಡ ಜೊತೆ ಇಂಗ್ಲೀಷ್ ಓದ್ರಿ. ಇವಾಗ ಸಣ್ಣ ಮಕ್ಕಳೆಲ್ಲ ಫುಲ್ ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡ್ತಾವೆ. ಅವ್ರಿಗೆ ಟೀಚ್ ಮಾಡ್ಬೇಕಂದ್ರೆ ನಾವು ಅವ್ರಿಗಿನ್ನ ಎಷ್ಟು ಓದಿರಬೇಕು. ನಮ್ಮ ಕಣ್ಮುಂದೆನೇ ತಿರುಗಾಡೋ ಎಷ್ಟೋ ಮಕ್ಕಳು ಎಲ್ಲ ಇಂಗ್ಲೀಷ್ನಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾವೆ. ನಮಗೆ ಇಂಗ್ಲೀಷ್ ಪರ್ಫೆಕ್ಟಾಗಿ ಇನ್ನೂ ಕಾಮನಾಗಿ ಇಂಗ್ಲೀಷು ಗ್ರಾಮರ್ ಗೊತ್ತು, ಸಮ್ ಕಮ್ಯುನಿಕೇಷನ್ ಗೊತ್ತು, ಬಟ್ ಫ್ರೀಕ್ವೆಂಟ್ಲಿ ಕಮ್ಯುನಿಕೇಷನ್ ಮಾಡೋದು ಗೊತ್ತಿಲ್ಲ. ಕಮ್ಯುನಿಕೇಷನ್ ಮಾಡದೇ ಇರೋದ್ರಿಂದ ನಮ್ಗೆ ಆ ಪ್ರಾಬ್ಲಮ್. ಬಟ್ ಕಮ್ಯುನಿಕೇಷನ್ ಮಾಡ್ತಿದ್ರೆ ಎಂಥ ಟಫ್ ಲ್ಯಾಂಗ್ವೇಜ್ ಆದರೂ ಬರುತ್ತಾ. ಬಟ್ ಇಂಗ್ಲೀಷ್ ಬಗ್ಗೆ ಗೊತ್ತಿರಬೇಕಲ್ವ. ಇವಾಗಿನ ಮಕ್ಳಿಗೆ ಟೀಚ್ ಮಾಡ್ಬೇಕಂದ್ರೆ ಇಂಗ್ಲೀಷ್ ಕಂಪಲ್ಸರಿ ತಿಳ್ಕೊಂಡಿರ್ಬೇಕ್ರಿ ನಾವು. ಇಲ್ಲಾಂದ್ರೆ ಓದಿದ ನಾಲೆಜು ಎಷ್ಟು ಮನೇಲೇ ಇನ್ನು. ರೀಸ್ನಿಂಗ್, ಡಿಡಕ್ಟಿವ್, ಇಂಡಕ್ಟಿವ್ ಸೋ ಮಚ್ ಇಂಪಾರ್ಟೆಂಟು. ಅನುಗಮನ, ನಿಗಮನ ಅಂತ ಬರ್ತಾವಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಕ್ವಶನ ನೀಟಾಗಿ ಓದ್ಕೊಂಡು ಪ್ರಿಪೇರ್ ಆಗಿ. ಥ್ಯಾಂಕ್ ಯು.